ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ಎಸ್ ಸರ್, ಥ್ಯಾಂಕ್ ಯು. ವೆಲ್ಕಮ್. ನನಗೆ ನನ್ನ ಹೆಸರು ಜಡೇಗೌಡ ಅಂತ, ಸೋಲಿಗ ಜನಾಂಗದ ಒಬ್ಬ ವ್ಯಕ್ತಿ. ಸೊ ನಾವು ಬಿಳಿಗಿರಿ ರಂಗನ ಬೆಟ್ಟ, ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಾವು ಹೆಚ್ಚಿಗೆ ಸೋಲಿಗರು ಇದ್ದೀವಿ. ಹೆಚ್ಚು ಕಡೆ 30,000 ಜನ ಸೋಲಿಗರು ಇದ್ದೀವಿ. ಇಲ್ಲಿ ನಾವು ಭಾಳ ಕಾಲದಿಂದಲೂ ಸೋಲಿಗ ಜನರು ಕಾಡಲ್ಲಿ ಜೀವನ ಮಾಡ್ತಾ ಇದ್ದದ್ದು. ಸೊ ಆಗಿನ ಕಾಲದಲ್ಲಿ ಯಾರಾದರೂ ಕಾಡಿಗೆ ಬಂದರೆ ನಮ್ಮನ್ನು ಹಿಡ್ಕೊಂಡು ಎಲ್ಲ ಹೋಗ್ಬಿಡ್ತಾರೆ ಅಂತೇಳಿ ಓಡಿ ಮರ ಹತ್ಬಿಡ್ತಿದ್ದೀವಿ ನಾವು. ಸೊ ಈ ಥರ ಎಲ್ಲ ಇತ್ತು ಸೊ ಆಗಿನ ಕಾಲದಲ್ಲಿ ಡಾಕ್ಟರ್ ಸುದರ್ಶನ್ ಅವರು ಅಂದರೆ 1980ನೇ ಇಸ್ವಿಯಲ್ಲಿ ನಾವು ಚಿಕ್ಕವರು, ಒಂದು 5, 6, 7, 8 ವರ್ಷ ಚಿಕ್ಕವರಾಗಿದ್ದಾಗ ಅವರು ಕಾಡಿಗೆ ಬಂದರು. ಸೋಲಿಗರು ಆ್ಯಕ್ಚುಲಿ ಅಂದರೆ ಶೋಲಾ ಫಾರೆಸ್ಟ್ ಅಂದರೆ ಮೇಲೆ ಎತ್ತರವಾದ ಥಿಕ್ ಫಾರೆಸ್ಟು ಅಥವಾ ದಟ್ಟವಾದ ಅರಣ್ಯದಿಂದ ಬಂದವರು ಅಂತಲೂ ಅರ್ಥ ಇದೆ. ಸೋಲೈ ಅಂದರೆ ದಟ್ಟವಾದ ಅರಣ್ಯದಿಂದ ಬಂದವರು ಸೋಲಿಗರು ಅಂತ ಅರ್ಥನೂ ಇದೆ. ಶೋಲಾ ಫಾರೆಸ್ಟ್ ಅಂದರೆ ಅರಣ್ಯ, ನಿತ್ಯ ಹರಿದ್ವರ್ಣದ ದಟ್ಟವಾದ ಅರಣ್ಯ ಅಂತಲೂ ಅರ್ಥ ಇದೆ. ಅಲ್ಲಿಂದ ಬಂದವರು ಅಂತಲೂ ಅರ್ಥ ಇದೆ. ಸೋಲಿಗ ಅಂದರೆ ಶೋಲಾ ಫಾರೆಸ್ಟ್ ಅಂತ. ಸೋಲೈ ಇರ್ಬೋದು, ಸೋಲಿಗ ಇರ್ಬೋದು, ಸೋಲೆ ಇರ್ಬೋದು, ಇವೆಲ್ಲ ಏನು ಅರ್ಥ ಕೊಡುತ್ತೆ ಅಂದರೆ ಪರಿಸರದಿಂದ ಬಂದ ವ್ಯಕ್ತಿಗಳು, ಅವರು ಪರಿಸರದಿಂದನೇ ಅವರು ಉತ್ಪತ್ತಿಯಾದ ಅಂತ ಜನಾಂಗ ಅಂತ ಒಂದು ಅರ್ಥನ ಕೊಡುತ್ತೆ ಅದು. ಈಗ ಏನಂದರೆ ಪ್ರಾಚೀನ ಕಾಲದಿಂದ ಕಾಡಲ್ಲೇ ಇದ್ದಿದ್ದರಿಂದ ಸೋಲಿಗರು, ನಮ್ಮ ಜನಗಳು ಕಾಡಲ್ಲೇ ಇದ್ದರು. ಹಾಗಾಗಿ ಹೊರ ಜಗತ್ತಿಗೆ ಅಷ್ಟು ಪರಿಚಯ ಇರಲಿಲ್ಲ. ಸೊ ಹಾಗಾಗಿ ಏನಾಗಿದೆ, ಈ ಕಳೆದ 70-80ರ ದಶಕದಲ್ಲಿ ಈ ಥರ ಒಂದು ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರಿ ಅರಣ್ಯ ಇಲಾಖೆಯವರು ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಬೇರೆ ಬೇರೆ ಶಿಕ್ಷಣ ಇಲಾಖೆಯವರು ಎಲ್ಲ ಸೇರಿ ಅವು ಗಿರಿಜನರನ್ನ ಒಂದು ಮೇನ್ ಸ್ಟ್ರೀಮ್ಗೆ ತರಬೇಕು, ಅವರಿಗೆ ವಿದ್ಯಾವಂತರಾಗಿ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟರು. ಇವನ್ ಡಾಕ್ಟರ್ ಸುದರ್ಶನ್ ಅವರು, ನಾನು ಚಿಕ್ಕವನಾಗಿದ್ದಾಗ ನಾವು ಎಷ್ಟೋ ಸತಿ ಮರ ಹತ್ಬಿಡ್ತಿದ್ವಿ. ಅವಾಗ ಇಳಿಸಿ ಇಳಿಯೋ ಅಂತ ಇಳಿದು ಅಕ್ಷರ ಬರೆಸಿದ್ದಾರೆ. ಅದೇ ಈಗ ವಿದ್ಯೆ ಅಂದ್ರೆ ಮೊದಲಿನ ಕಾಲದಲ್ಲಿ ನಾವು ಕಾಡಲ್ಲಿ ಇದ್ರಿಂದ ಶಿಕ್ಷಣ ಇರಲಿಲ್ಲ ನಮಗೆ. ಇದು ಏನಂತಾರೆ, ಲಿಟ್ರಸಿಗೆ ಸಾಕ್ಷರತೆ ತುಂಬಾ ಕಡಿಮೆ ಇತ್ತು. ಡಾಕ್ಟರ್ ಸುದರ್ಶನ್ ಅವರು 1979-80ರಲ್ಲಿ ಬಂದಾಗ ಅವರು ಹೇಳೋ ಪ್ರಕಾರ 3% ಲಿಟ್ರಸಿ ಇತ್ತಂತೆ. 3%? ಸಾಕ್ಷರತೆ ಓನ್ಲಿ 3% ಇತ್ತು. ಈಗ ಹೆಚ್ಚು ಕಡಿಮೆ ಒಂದು 60-70% ನಮ್ಮ ಪ್ರದೇಶದಲ್ಲಿ ಇದೆ. ಸೊ ಶಿಕ್ಷಣದಿಂದ ನಾವು ವಂಚಿತರಾಗಿದ್ದೀವಿ. ಹಿಂದೆ ಡಾಕ್ಟರ್ ಸುದರ್ಶನ್ ಅವರು ಬಂದ ಮೇಲೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹಿಂದೆನೂ ಶಿಕ್ಷಣ ಇಲಾಖೆಯವರು, ಅರಣ್ಯ ಇಲಾಖೆಯವರು ಮತ್ತು ಬೇರೆ ಬೇರೆ ಇಲಾಖೆಗಳಿಂದ ಅನೇಕ ಪ್ರಯತ್ನಗಳು ಮಾಡಿದ್ದಾರೆ. ಆದರೆ ಹೆಚ್ಚಿನ ಪ್ರಯತ್ನ ಮತ್ತು ಅಭಿವೃದ್ಧಿಯ ಒಂದು ದಾರಿಯನ್ನು ಡಾಕ್ಟರ್ ಸುದರ್ಶನ್ ತೋರಿಸ್ಕೊಟ್ಟಿದ್ದಾರೆ. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಸರ್, ಇಷ್ಟೆಲ್ಲ ತಿಳಿಸೋದು ಕೊಟ್ಮೇಲೆ ತಾವು ಈಗ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಅದು ಹೇಗೆ ಆರಂಭ ಆಯಿತು? ನಿಮಗೂ ಅವ್ರಿಗೆ ಏನು ಒಡನಾಟ, ಸೋಲಿಗರಿಗೂ ಆ ಸಂಸ್ಥೆಗೂ ಏನು ಒಡನಾಟ ಅಂತ? ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಸಂಸ್ಥೆ ಸ್ಥಾಪನೆ ಆದಕ್ಕೆ ಹಿಂದೆ ನಾವೆಲ್ಲ ಕಾಡಲ್ಲೇ ಇದ್ವಿ. ಮತ್ತು ಕಾಡಲ್ಲಿ ನಾವು ಸೋಲಿಗರು ಮುಗ್ಧರಾಗೋದ್ರಿಂದ ಬೇರೆ ಜನಗಳು ಬಂದು, ಸೋಲಿಗ ರೈತರರು ಅಂದರೆ ಗಿರಿಜನ ರೈತರರು ಬಂದು ಗಿರಿಜನರು ಮುಗ್ಧರಾಗೋದ್ರಿಂದ ಅವ್ರನ್ನ ಶೋಷಣೆ ಮಾಡೋಕ್ಕೆ ಶುರು ಮಾಡಿದರು. ಅವರಿಗೆ ಕಡಿಮೆ ಕೂಲಿ ಕೊಡುವಂಥ ಇರ್ಬೋದು, ಅವರು ಹೆಚ್ಚಿನ ವಸ್ತುಗಳನ್ನು ತಗೊಳ್ಳೋದು, ಅವರಿಂದ ಈ ಥರ ಎಲ್ಲ ಇತ್ತು. ಈ ಶೋಷಣೆ ನಿವಾರಣೆ ಮಾಡಲಿಕ್ಕೆ ಕಷ್ಟ ಆಗಿತ್ತು, ಯಾಕೆಂದರೆ ವಿದ್ಯಾವಂತರಾಗಿರಲಿಲ್ಲ ಆಗ ಹೆಚ್ಚು ಕಡಿಮೆ ನಾವು 3%ಗಿಂತ ಕಡಿಮೆ ಜನ ಶಿಕ್ಷಿತರಾಗಿದ್ದರು. ಆಗ ಅಂದರೆ ಲಿಟ್ರಸಿ ಲೆವೆಲು 3% ಇತ್ತಂತೆ. ಡಾಕ್ಟರ್ ಸುದರ್ಶನ್ ಅವರು ಹೇಳ್ತಿರೋ ಪ್ರಕಾರ 1979-80ರಲ್ಲಿ ಡಾಕ್ಟರ್ ಸುದರ್ಶನ್ ಅವರು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದರು. ಆವಾಗ ಬಂದಾಗ ನಾವು ಕಾಡಲ್ಲೇ ಇದ್ವಿ. ಅಂಥ ಸಂದರ್ಭದಲ್ಲಿ ನಾವು ಎಷ್ಟೋ ಸತಿ ಅವ್ರು ನೋಡಿ ಕಾಡಿಗೆ ಹೋಗಿ ಮರ ಹತ್ತಿದ ಉದಾಹರಣೆಗಳು ಕೂಡ ಇದೆ. ಮರ ಹತ್ತಿ ಮರದಿಂದಲೇ ಇಳಿಸಿ ಅವರು ನಮ್ಮನ್ನು ವಿದ್ಯಾವಂತರಾಗಿ ಮಾಡಿದ್ದಾರೆ. ಸೊ ಅದೊಂದೇ ಅಲ್ಲ, ಅದರಿಂದ ಹಿಂದೆನೂ ನಮ್ಮ ಯಾರಾದರೂ ಹೊಸಬ್ರು ಬಂದರೆ, ಅರಣ್ಯ ಇಲಾಖೆಯವರು ಬಂದರೆ, ಯಾರಾದ್ರು ಬಂದರೆ ಓಡಿ ಮರ ಹತ್ಬಿಡ್ತಿದ್ವಿ. ಸೊ ಆಗ ಅಂಥ ಮುಗ್ಧ ಜನರು. ಸೊ ಅವ್ರನ್ನ ಇದರಿಂದ ಏನು ಮಾಡ್ಬೋದು ಅಂತ ಡಾಕ್ಟರ್ ಸುದರ್ಶನ್ ಅವರು ಬಂದು, ಅವರು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿ, ರಾಮಕೃಷ್ಣ ವಿವೇಕಾನಂದ ಯೂನಿವರ್ಸಿಟಿ, ರಾಮಕೃಷ್ಣ ಆಶ್ರಮ ಇದರಲ್ಲಿ ಬೇಲೂರು ಮಠದಲ್ಲಿ ಕೆಲಸ ಮಾಡಿ, ಆಮೇಲೆ ನೀಲಗಿರಿಗೆ ಬಂದು ನಮ್ಮ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದಿದ್ದಾರೆ. ಬಂದು ಆಗಿನ ಕಾಲದಲ್ಲಿ ಅವ್ರು ಬಂದಾಗ ಅವರು ಒಂದು ಮೆಡಿಕಲ್ ಕಿಟ್ ಇಟ್ಕೊಂಡಿದ್ರು. ಮತ್ತು ಅಲ್ಲಿಂದ ಕಾಡಿನ ಒಳಗಡೆ ಬರೋದು ನಮ್ಮ ಪೋಡುಗಳು, ಹಾಡಿಗಳು ಅಂತ ಹೇಳ್ತೀವಿ. ಆ ಪೋಡುಗಳು ಬಂದಾಗ ಒಂದು ಕೂಡ್ರೋಟ ಒಂದು ಹಾಡಿ ಇದೆ, ಅಲ್ಲಿ ಹಿಂದೆ ಇತ್ತು. ಅಲ್ಲಿ ನಾನು ಕೂಡ್ರೋಟು ಅಂತೇಳಿ ಅಲ್ಲಿ ಬಂದರು ಡಾಕ್ಟ್ರು. ಬಂದಾಗ ನಾನು ಅಲ್ಲಿ ನಿಂತ್ಕೊಂಡಿದ್ದೆ ಒಂದು ಕಡೆಯಲ್ಲಿ.
ಇವರು ಬಂದು ಗಿರಿಜನರಿಗೆ ಮೆಡಿಸಿನ್ ಕೊಡ್ತಾ ಇದ್ದರು. ಅಂದರೆ ಇದು ಔಷಧಿ ಕಾಯಿಲೆಗಳಿಗೆ ಮೆಡಿಸಿನ್ ಕೊಡ್ತಾ ಇರುವಾಗ ನಾನು ನೋಡ್ತಾ ಇದ್ದೆ, ಇವರು ಈ ಕಾಡಲ್ಲಿ ಬಂದು ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅಂತ ನನಗೆ ಆಶ್ಚರ್ಯ. ನನಗೆ ಇದು ಸೊ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರನ ಸ್ಥಾಪನೆ ಮಾಡಿದ್ರೆ ಡಾಕ್ಟರ್ ಸುದರ್ಶನ್ ಅವರು 1979-80ರಲ್ಲಿ ಬಂದಾಗ ನಾವು ಕಾಡಲ್ಲೇ ಇದ್ವಿ. ಆಗಿನ ಕಾಲದಲ್ಲಿ ಕಾಡಿನ ಜನಗಳು ತುಂಬ ಮುಗ್ಧರಾದ್ರಿಂದ ಬೇರೆಯವರೆಲ್ಲ ಕಾಂಟ್ರಾಕ್ಟ್ದಾರಗಳಿರ್ಬೋದು ಔಟ್ಸೈಡ್ ಗಿರಿಜನರು ಬಂದು ಅವ್ರನ್ನ ಶೋಷಣೆ ಮಾಡುವಂಥ ಸಂದರ್ಭಗಳು ಇತ್ತು. ಹಾಗಾಗಿ ಎಷ್ಟೋ ಜನ ಅವರು ಕಾಡನ್ನು ಬಿಟ್ಟು ಕಾಡಲ್ಲೇ ಇರ್ತಿದ್ರು. ಹೊರಗಿನಲ್ಲಿ ಶಿಕ್ಷಣ ಕಡಿಮೆ ಇತ್ತು ಮತ್ತು ಅನೇಕ ಅಭಿವೃದ್ಧಿಗಳು ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಡಾಕ್ಟರ್ ಸುದರ್ಶನ್ ಅವರು MBBS ಮುಗಿಸಿ ನಮ್ಮ ಕಾಡಿಗೆ ಸೀದಾ ಕಾಡಿಗೆ ಬಂದು ಕಾಡಿನ ಜನಗಳನ್ನು ಶುಶ್ರೂಷೆ ಮಾಡ್ತಾಯಿದ್ರು, ಮೆಡಿಕಲ್ ಟ್ರೀಟ್ಮೆಂಟ್. ಆವಾಗ ನಾನು ಚಿಕ್ಕವನಾಗಿದ್ದಾಗ ಒಂದು ಪೋಡು ಇತ್ತು ಅಲ್ಲಿ, ಇದು ಕೂಡ್ರೋಟ್ ಅಂತ ಒಂದು ಪೋಡು ಇತ್ತು. ಅಲ್ಲಿ ನಾನು ಒಂದೇ 2ನೇ ಕ್ಲಾಸ್ ಇರೋ ಆ ಚಿಕ್ಕ ವಯಸ್ಸಿನಲ್ಲೇ ಬಂದಾಗ ಅವರು ಕಾಡಲ್ಲಿ ಬಂದು ಗಿರಿಜನರಿಗೆ ಕಾಯಿಲೆ ಆಗಿರೋರಿಗೆ ವಾಸಿ ಮಾಡಲಿಕ್ಕೆ ಅವರಿಗೆ ಶುಶ್ರೂಷೆ ಮಾಡ್ತಿದ್ರು, ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಮೆಡಿಕಲ್ ಟ್ರೀಟ್ಮೆಂಟ್ ಕೊಡುವಾಗ ಆಗಿನ ಕಾಲದಲ್ಲಿ ಅನೇಕ ಸಮಸ್ಯೆಗಳು, ಗಿರಿಜನರು ಮರ ಹತ್ತಿ ಮರದಿಂದ ಬಿದ್ದಾಗ ಗಾಯ ಆಗುತ್ತಿತ್ತು. ಮತ್ತು ಕಾಡಿನಲ್ಲಿ ಕಾಡು ಪ್ರಾಣಿಗಳು ಅವ್ರನ್ನ ಕಚ್ಚಿ ಈ ಕರಡಿ ಕಚ್ಚಿದಾಗ ಅದರ ತುಂಬ ಗಾಯಗಳಾಗ್ತಿತ್ತು. ಹಾಗೆ ಒಬ್ಬನಿಗೆ ಕರಡಿ ಕಚ್ಚಿತ್ತು, ನಮ್ಮ ಮಾವನೇ ಇರಬೇಕು ಅವರು, ಆಗಿನ ಕಾಲದಲ್ಲಿ ನನಗೆ ಮರ್ತಿರ್ತೀನಿ. ಸೊ ಅವರು ಕಚ್ಚಿದಾಗ ಅವರು ಸಿಕ್ಕಾಬಟ್ಟೆ ಕಾಲು ಕೈಯೆಲ್ಲ ಮೈಯೆಲ್ಲ ಫುಲ್ ಗಾಯ ಆಗಿ ತುಂಬ ಆಯಿತು. ಅದನ್ನು ಡಾಕ್ಟರ್ ಸುದರ್ಶನ್ ಅವರು 1 ಗಂಟೆಗಳ ಕಾಲ ಅದನ್ನು ಶುಶ್ರೂಷೆ ಮಾಡಿ ಸೂಚನೆ ಮಾಡ್ತಾಯಿದ್ರು. ಅವ್ರನ್ನ ಹೊಲಿತಾಯಿದ್ರು, ಹೊಲಿದು ಅದನ್ನೆಲ್ಲ ಗಾಯಗಳಿಗೆಲ್ಲ ಔಷಧಿ ಹಚ್ಚಿ ಅದನ್ನು ಬ್ಯಾಂಡೇಜ್ ಎಲ್ಲ ಕಟ್ಟಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಅದನ್ನು ನಾನು ಗಮನಿಸ್ತಾ ಇದ್ದೆ, ಹೆಚ್ಚು ಕಡಿಮೆ 1.5-2 ಗಂಟೆ ಗಮನಿಸ್ತಾ ಇದ್ದೀನಿ. ಇವ್ರು ಯಾರಪ್ಪ ಇವರು ಈ ಥರ ನಮ್ಮವರಿಗೆ ಬಂದು ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಮ್ಮನ್ನು ಇಷ್ಟು ಒಂದು ಒಳ್ಳೆ ನಮ್ಮ ಆರೋಗ್ಯ ಕಾಪಾಡ್ತಿದ್ದಾರೆ, ಇವರು ಎಲ್ಲಿಯವರು ಅಂತ ನನಗೆ ಕುತೂಹಲ. ಇಷ್ಟೊಂದು ಒಳ್ಳೆ ಮಾಡ್ತಾ ಇದ್ದಾರಲ್ಲ, ನಾನು ಈ ಥರ ಮಾಡ್ಬೋದಾ, ಕಲಿಬೋದಾ? ಈ ಇಂಜೆಕ್ಷನ್ ಹಾಕೋರು, ಆಮೇಲೆ ಸೂಚನೆ ಮಾಡೋರು, ಆಮೇಲೆ ಬ್ಯಾಂಡೇಜ್ ಕಟ್ಟೋರು, ಇದನ್ನೆಲ್ಲ ನೋಡ್ತಾ ಇದ್ದೆ. ನಾನು ನೋಡ್ತಿರುವಾಗ ನನ್ನ ಮೇಲೆ ಪರಿಣಾಮ ಬೀರ್ತು ಅದು. ನೀವು ಡಾಕ್ಟ್ರು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದೆ. ಡಾಕ್ಟ್ರ್ ಅಂತ ನಮ್ಗೆ ಗೊತ್ತಿಲ್ಲ, ಆಗಿನ ಕಾಲ ಬರೀ ಡಾಕ್ಟ್ರ್ ಅಂತಿದ್ವಿ, ಮೆಡಿಕಲ್ ಡಾಕ್ಟ್ರು ಬೇರೆ ಡಾಕ್ಟ್ರು ಅಂತ ಗೊತ್ತಿರಲಿಲ್ಲ. ಸೊ ಇವರು ಬಂದು ಒಳ್ಳೆ ಸುದರ್ಶನ್ ಡಾಕ್ಟ್ರು ಬಂದು ನಮಗೆ ಒಳ್ಳೆ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಂತ ನಮ್ಮ ಜನಗಳೆಲ್ಲ ಬರೋರು. ಅವ್ರು ಬಂದಾಗ ನಾವು ಹೋಗಿ ಅಲ್ಲಿ ನಿಂತ್ಕೊಳ್ತಿದ್ವಿ. ಬೇರೆಯವರು ಪೇಷಂಟ್ಗಳೆಲ್ಲ ಕರ್ಕೊಂಡು ಅವ್ರನ್ನೆಲ್ಲ ಎಲ್ಲ ಫ್ರೀಯಾಗಿ ಮಾಡೋರು, ಯಾವ ದುಡ್ಡು ಏನೂ ತೊಗೊಳ್ತಿರ್ಲಿಲ್ಲ. ಸೊ ಹೀಗಾಗಿ ನಮಗೆ ನಂಬಿಕೆ ಬಂತು, ನಮ್ಮ ಗಿರಿಜನರು ಅವ್ರನ್ನ ನಂಬಿದ್ರು. ಹಾಗಾಗಿ ಕೆಲವು ಸತಿ ಉದಾಹರಣೆಗಳಿದೆ. ನಾವು ಮೊದಲು ಒಂದು ಸತಿ ಡಾಕ್ಟರ್ ಸುದರ್ಶನ್ ಅವ್ರು ಕಂಡ್ರೆ ಹತ್ರ ಬರ್ತಿರಲಿಲ್ಲ. ಕೆಲವು ಸತಿ ಕಚ್ಚಿದಾಗ ಅವರು ಬಾಯಲ್ಲೇ ಅದರ ವೆನಮ್ ತೆಗೆದಿದ್ದಾರೆ. ಆಗ ಅವನು ವ್ಯಕ್ತಿ ಬದುಕಿದ್ದಾನೆ. ಸೊ ಬದುಕಿದಾಗ ಏನಾಯಿತು, ಜನಕ್ಕೆ ಅದು ನಂಬಿಕೆ ಬಂತು, ನಾವು ಡಾಕ್ಟ್ರು ತುಂಬ ನಮಗೋಸ್ಕರ, ನಮ್ಮ ದೇವರು ನಮಗೋಸ್ಕರ ಬಂದಿದ್ದಾರೆ ಅಂತೇಳಿ ಅವ್ರಿಗೆ ಅರ್ಥ ಆಯಿತು. ಹಾಗೆ ಜನಗಳು ನಮ್ಮ ಸೋಲಿಗರೆಲ್ಲ ಬಂದು ಅವ್ರನ್ನ ಪ್ರೀತಿಯಿಂದ ನೋಡುವಾಗೆ ಅವರು ಬಂದಾಗ ಅವ್ರ ಜೊತೆ ಇರ್ತಿದ್ರು. ಸೊ ಹಾಗಾಗಿ 1 ವರ್ಷ ಏನೋ ಆ ಥರ ಗಿರಿಜನರ ಆರೋಗ್ಯ ಕೆಲಸ ಮಾಡಿದ್ದಾರೆ, ಬೇರೆ ಹಳ್ಳಿಗಳಿಗೆ ಹೋಗಿ. ಆನಂತರ ನಮ್ಮ ಪ್ರದೇಶದಲ್ಲಿ, ಗಿರಿಜನ ಪ್ರದೇಶದಲ್ಲಿ ಲಿಟ್ರಸಿ ಇರಲಿಲ್ಲ, ಸಾಕ್ಷರತರು ಭಾಳ ಕಡಿಮೆ ಇದ್ದರು. ಒಂದು 3% ಲಿಟ್ರಸಿ ಇತ್ತಂತೆ ಆಗಿನ ಕಾಲದಲ್ಲಿ. ಸೊ ಹಾಗಾಗಿ ವಿದ್ಯಾವಂತರಾಗಿ ಮಾಡಬೇಕು ಅಂತೇಳಿ ಅವರು ನಮ್ಮ ಗಿರಿಜನರಿಗೋಸ್ಕರ ಅವರೊಂದು ಸಂಸ್ಥೆನ ಸ್ಥಾಪನೆ ಮಾಡಿ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಅಂತ ಸ್ಥಾಪನೆ ಮಾಡಿ ಅದರಲ್ಲಿ ಶಿಕ್ಷಣ, ಮೊದಲಿಗೆ ಆರೋಗ್ಯ, ಶಿಕ್ಷಣ ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್, ಅಂದರೆ ಸಮುದಾಯ ಅಭಿವೃದ್ಧಿ, ಮತ್ತು ಈ ವೊಕೇಶನಲ್ ಟ್ರೈನಿಂಗ್ ಅಂದರೆ ಇದು ಕಾರ್ಖಾನೆಗಳು ತಯಾರುವಂಥದ್ದು, ಇದನ್ನು ವೊಕೇಶನಲ್ ಟ್ರೈನಿಂಗ್ ಮಾಡಿದ್ರು. ಆನಂತರ ಬಯೋಡೈವರ್ಸಿಟಿ ಮತ್ತು ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಮೊದಲಿಗೆ ಅವರು ಆರೋಗ್ಯದಲ್ಲಿ ನಮಗೊಂದು ಸಣ್ಣ ಆರೋಗ್ಯ ಅಲ್ಲಿ ಇದಿರಲಿಲ್ಲ, ಆಸ್ಪತ್ರೆ ಇರಲಿಲ್ಲ, ಒಂದು ಸಣ್ಣ ಗುಡಿಸಲು ಮಾಡಿ ಆ ಗುಡಿಸಿನಲ್ಲೇ ಕ್ಲಿನಿಕ್ ಇಟ್ಟು ಅವರು ನಾವು ಮಾಡ್ತಾಯಿದ್ರು. ಇನ್ನೊಂದು ವಿದ್ಯಾಭ್ಯಾಸ ಮಾಡಬೇಕು, ಗಿರಿಜನರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಅವರೊಂದು ಗುಡಿಸಲು ಸ್ಥಾಪನೆ ಮಾಡಿ ಆ ಗುಡಿಸಿಲಿನಲ್ಲಿ ನಾವು 6 ಜನ ವಿದ್ಯಾರ್ಥಿಗಳು, 6 ಅಂದರೆ 8 ಜನ ವಿದ್ಯಾರ್ಥಿಗಳು ನಾವೆಲ್ಲಿದ್ವಿ. ಅವ್ರು ಕರ್ಕೊಂಬಂದು ಅವರು ರಾತ್ರಿ ಎಲ್ಲ ಪಾಠನೂ ಹೇಳ್ಕೊಡೋರು ಮತ್ತು ಮೆಡಿಸಿನು ಜನಗಳಿಗೆ ಕೊಡ್ತಾ ಹೋಗೋರು. ಸೊ ಆ ಮೆಡಿಸಿನ್ ನಾವು ಪಡ್ಕೊಂಡು ಅವರೇ ಅಡುಗೆನೂ ಸಹ ಎಷ್ಟೋ ಸತಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಅವ್ರ ಜೊತೆಗೆ ಆವಾಗ ನಮ್ಮ ಸಂಸ್ಥೆಯಲ್ಲಿ ಒಬ್ಬರು ಚಕ್ರವರ್ತಿ ಮಾಸ್ಟ್ರು ಅಂತ ಇದ್ದು ಅಲ್ಲಿ ಬೆಟ್ಟದಲ್ಲಿ ಪೂಜೆ ಮಾಡೋದು, ಒಂದು ಅಯ್ಯಂಗಾರ ಕುಟುಂಬದಿಂದ ಬಂದ ಚಕ್ರವರ್ತಿ ಮಾಸ್ಟ್ರುಗಳು, ಶಾಮಣ್ಣ ಅವರು ಮತ್ತು ಇನ್ನೂ ಅನೇಕರು, ಮಲ್ಲೇಶು ಅಂತಿದ್ದವರೆಲ್ಲ ಬಂದು ಅಲ್ಲಿ ಸೇರಿಕೊಂಡು ಇವ್ರ ಜೊತೆ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರು. ಆ ನಂತರ ಆ ಗುಡಿಸಲಲ್ಲಿ ಮೊದಲು ಗುಡಿಸಲು ಸ್ಥಾಪನೆ ಆಯಿತು. ಗುಡಿಸಲಿನಲ್ಲಿ ಒಂದು ಕಡೆ ನಾವು ಇರ್ತಿದ್ವಿ, ಇನ್ನೊಂದು ಕಡೆ ಮೆಡಿಕಲ್ ಕಿಟ್ ಇಟ್ಟಿದ್ರು, ಇನ್ನೊಂದು ಪಕ್ಕದಲ್ಲಿ ಡಾಕ್ಟ್ರು ಮಲ್ಕೊಳ್ಳೋರು. ಸೊ ರಾತ್ರಿ ಎಲ್ಲ ಅವರು ಪಾಠ ಹೇಳ್ಕೊಡೋರು, ಮೇಷ್ಟ್ರುಗಳು ಪಾಠ ಹೇಳ್ಕೊಡೋರು ಆವಾಗ.
ಸೊ ಹಾಗಾಗಿ ಈ ಥರ ಒಂದು ಗುರುಕುಲ ಪದ್ಧತಿ ಥರ ನಮಗೆ ಶುರು ಆಯಿತು. ಆವಾಗ ನಮಗೆ ಒಂದೊಂದು ಸತಿ ಕೇಳದೆ ಮಾಡದೆ ಮನೆಗೆ ಹೋಗೋದು, ಮರ ಹತ್ಕೊಳ್ಳೋದು, ಹೋಗಿ ಮರದಲ್ಲಿ ಕೂತ್ಕೊಳ್ತಿದ್ವಿ ಹಣ್ಣು ಕುಯ್ಕೊಂಡು ಹಣ್ಣು ತಿನ್ನೋಕ್ಕೆ. ಸ್ಕೂಲಿಗೆ ಬರ್ತಿರಲಿಲ್ಲ. ಆವಾಗ ಡಾಕ್ಟ್ರೇ ಬಂದು ನಮ್ಮನ್ನು ಕರೆದು ಇಳಿಯೋ ಅಂತ ಕರ್ಕೊಂಬಂದು ಅಕ್ಷರ ಕಲಿಸ್ತಾಯಿದ್ರು. ಸೊ ಈ ಥರ ಒಂದು ವಿದ್ಯಾಭ್ಯಾಸ ಶುರು ಆಯ್ತು ಅಲ್ಲಿ. ಮರದಲ್ಲಿ ಹೋಗಿ ಮರ ಹತ್ತಿ ಕೂತ್ಕೊಳ್ತಿದ್ವಿ. ಆಗ ಹೋಗಿ ಮರದಿಂದ ಬಂದು ಆಮೇಲೆ ಆವಾಗ ಸೋಮಸುಂದರಂ ಅಂತೇಳಿ ಅವ್ರ ಜೊತೆ ಕೆಲಸ ಬೆಂಗಳೂರಿಂದ ಬಂದು ಅವ್ರನ್ನೂ ಡಿಫೆನ್ಸಲ್ಲಿ ಇದ್ದರಂತೆ ಮೊದಲು. ಸೋಮಸುಂದರಂ ಅಂತೇಳಿ ಅವರು ನಮ್ಮ ಜೊತೆ ಇದ್ದು ಡಾಕ್ಟ್ರು ಸೋಮಸುಂದರಮು, ಚಕ್ರವರ್ತಿಗಳು ಮತ್ತು ಇನ್ನೇ ಅನೇಕ ಸೋಷಿಯಲ್ ವರ್ಕರ್ಸ್ ಬಂದು ನಮ್ಮನ್ನು ನೋಡ್ಕೋತಾಯಿದ್ರು. ಆವಾಗ ಪಾಠ ಮಾಡೋಕ್ಕೆ ಪಾಠನೂ ಮಾಡ್ತಾಯಿದ್ರು. ಮತ್ತು ನಮಗೆ ಒಂಥರದಲ್ಲಿ ಎಲ್ಲನೂ ಕಲಿಸ್ತಾಯಿದ್ರು. ಪಾಠನೂ ಕಲಿಸೋ ಜೊತೆಗೆ ಕೆಲಸ ಮಾಡುವಂಥದ್ದು, ಮತ್ತು ನೀರು ತರುವಂಥದ್ದು, ಕಾಡಿಂದ ಸೌದೆ ತರುವಂಥದ್ದು, ಅದ್ರ ತಂದು ಅಲ್ಲಿ ಅಡುಗೆ ಮಾಡಿ ನಮಗೆ ಅಡುಗೆ ಮಾಡಿಸ್ತಾಯಿದ್ರು. ಅಡುಗೆ ಮಾಡಿ ನಮಗೆ ಆಹಾರ ಕೊಡ್ತಾಯಿದ್ರು. ಜೊತೆಗೆ ಅಲ್ಲೇ ಪಾಠ ಶುರು ಆಯಿತು. ಸೊ ಹೀಗಾಗಿ ಶಿಕ್ಷಣ ಸ್ಥಾಪನೆ ಆಯ್ತು ಅಲ್ಲಿ. ಆಗ 79-80 ಇಸ್ವಿಯಲ್ಲಿ ಬೆಟ್ಟಕ್ಕೆ ರಸ್ತೆ ಇತ್ತು ಸರ್. ಬೆಟ್ಟಕ್ಕೆ ರಸ್ತೆ ಕಾಡಲ್ಲಿ ಒಂದು ಸತಿ ನಾನು ಏನಾಯಿತು, ಚಿಕ್ಕವನಾಗಿದ್ದಾಗ ರಸ್ತೆನೂ ನೋಡಿರಲಿಲ್ಲ. ಆವಾಗ ಮೊದಲು ಚಾಮರಾಜನಗರದಿಂದ ಕೇಗುಡಿ ಅಂತಿದೆ, ಮೈಸೂರಿಂದ ಮಹಾರಾಜರೆಲ್ಲ ಕೇಗುಡಿಗೆ ಬಂದು ಆಗಿನ ಕಾಲದಲ್ಲಿ ಶಿಕಾರಿ ಏನೋ ಮಾಡ್ತಿದ್ರಂತೆ, ಭಾಳ ವರ್ಷದ ಒಂದು 100 ವರ್ಷದ ಹಿಂದೆ ಏನೋ. ಆವಾಗ ಚಾಮರಾಜನಗರ, ಕೇಗುಡಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ರೋಡ್ ಇತ್ತು, ರಸ್ತೆ ಇತ್ತು. ಕೇಗುಡಿ ಕಡೆಯಿಂದ ಯಳಂದೂರು ಕಡೆಯಿಂದ ರಸ್ತೆ ಇರಲಿಲ್ಲ ಅನ್ಸುತ್ತೆ, ಕಾಲ್ದಾರಿ ಇತ್ತು ಅಂತ ಅನಿಸುತ್ತೆ ಬೆಟ್ಟಕ್ಕೆ. ಜನಗಳೆಲ್ಲ ಪೂಜೆ ಇದಕ್ಕೆ ದೇವಸ್ಥಾನಕ್ಕೆ ಕಾಲ್ದಾರಿಲಿ ನಡ್ಕೊಂಬರೋರು. ಅಲ್ಲಿ ನಾವೆಲ್ಲ ಕಾಲ್ದಾರಿಯಲ್ಲೇ ಬರ್ತಾಯಿದ್ವಿ. ಒಂದು ಸತಿ ಚಾಮರಾಜನಗರದಿಂದ ಕೇಗುಡಿ ಮೇಲೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಒಂದು ರಸ್ತೆ ಇದೆ, ಅಲ್ಲಿನೇ ಒಂದು ಬಸ್ ಬರ್ತಾಯಿದ್ದೀನಿ. ನಾನು ಒಂದು ಸತಿ ನಾವು ಕಾಡು ಒಳಗಡೆ ಇದ್ದಾಗ ನಮ್ಮ ಅಪ್ಪ ನಾವೆಲ್ಲ ರೋಡ್ ದಾಟಬೇಕಾಗಿತ್ತು, ರಸ್ತೆನ. ಆ ರಸ್ತೆ ದಾಟಬೇಕಾದ್ರೆ ನಾನು ಕೇಳಿದ್ದೀನಿ, ಇದೇನಕ್ಕೆ ಈ ರಸ್ತೆ ಮಾಡಿದ್ದಾರೆ ಅಂತ. ನಾನು ರಸ್ತೆನೇ ನೋಡಿರಲಿಲ್ಲ ಈ ಥರ. ಆದಾಗ ಇದು ಹೇಳಿದೆ, ಇದ್ರ ಮೇಲೆ ಬಸ್ಸು ಹೋಗುತ್ತೆ, ಇದು ರಸ್ತೆ, ಇದು ಜಲ್ಲಿ ರೋಡು ಅಂತ ಹೇಳಿದರು ನಮ್ಮ ತಂದೆ. ಸೊ ಆಗ ಅಂದರೆ ಡಾಕ್ಟ್ರ್ ಬರೋ ಟೈಮಲ್ಲಿ, ಆ ಟೈಮಲ್ಲಿ ಅವ್ನು ಚಿಕ್ಕವನಾಗಿದ್ದಾಗ ದಾಟಬೇಕಾದ್ರೆ ಆ ಥರ ಸನ್ನಿವೇಶ ನಂಗಾಯಿತು. ಪರಿಕಲ್ಪನೆ ಇರಲಿಲ್ಲ, ರಸ್ತೆನೇ ನೋಡಿರಲಿಲ್ಲ ನನಗೆ. ಈ ಥರ ರಸ್ತೆ ಮಾಡಿದ್ದಾರೆ, ರಸ್ತೆಯನ್ನು ಪದಾನೇ ಇರಲಿಲ್ಲ. ನಾವು ಅದನ್ನು ಆ್ಯಕ್ಚುಲಿ ಕಾಲ್ದಾರಿಲೇ ಕಾಡಲ್ಲೇ ಓಡಾಡ್ತಿದ್ದೇವಲ್ಲ, ರಸ್ತೆ ದಾಟಿದಾಗ ಗೊತ್ತಾಯಿತು ಇದು ಈ ಥರ ಈ ರಸ್ತೆ ಅಂತ, ಇದರ ಮೇಲೆ ವಾಹನಗಳು ಹೋಗ್ತವೆ ಅಂತ ಗೊತ್ತಿರಲಿಲ್ಲ. ಹಾಗೆ ಸರಿ. ಆಗ ಅಲ್ಲಿ ಸುದರ್ಶನ್ ಡಾಕ್ಟರ್ ಬಂದಾಗ ಬೆಟ್ಟಕ್ಕೆ ಜನ ಅವ್ರನ್ನ ಹೇಗೆ ರಿಸೀವ್ ಮಾಡಿದ್ರು? ಅವರು ಬಂದಾಗ ಬಿಗಿನಿಂಗಲ್ಲಿ ನಾನು ಚಿಕ್ಕವನು, ಅವರು ನಾನು ಚಿಕ್ಕವನು. ಬಟ್ ರಿಸೀವ್ ಮಾಡಿದಾಗ ಏನು ಮಾಡಿದ್ದಾರೆ ಅಂದರೆ, ಅವರು ಅದೇ ಈ ಹೊರಗಿನವ್ರು ಬಂದಾಗ ಬಿಳಿ ಬಟ್ಟೆ ಹಾಕೊಂಬಂದರೆ ಇವ್ರನ್ನ ಹೋಗಿ ಮರ ಹತ್ಕೊಳ್ತಿದ್ರು. ಮರ ಹತ್ಕೊಳ್ಳೋದು ಅಥವಾ ಔತ್ಕೊಳ್ಳೋದು ಗುಡಿಸೆಗಳಲ್ಲಿ, ಕಾಡುಗಳಲ್ಲಿ ಇತ್ತು. ಆಗ ಏನಾಯಿತು, ಇವರು ಗಿರಿಜನರ ಆರೋಗ್ಯಕ್ಕೋಸ್ಕರ ಬಂದಿದ್ದಾರೆ. ಡಾಕ್ಟರ್ ಸುದರ್ಶನ್ ಅವ್ರ ಬಗ್ಗೆ, ಅವರ ವೈಯಕ್ತಿಕ ಬದುಕಿನ ಬಗ್ಗೆ ತಿಳ್ಕೊಬೇಕು ಅಂತ ಕುತೂಹಲ, ತಿಳಿಸ್ಕೊಡಿ ಪ್ಲೀಸ್. ಅದು ನಾವು ಬಾಲ್ಯದಲ್ಲಿದ್ದಾಗ ಅವ್ರು ಬರೀ ಕೆಲಸನೇ ಮಾಡ್ತಾಯಿದ್ರು. ನಾವು ಅವ್ರು ಎಲ್ಲಿದ್ದಾರೆ, ಯಾವ ಊರಿನವರು ಏನು ಅಂತ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಆಮೇಲೆ ಉನ್ನತ ಶಿಕ್ಷಣ ಪಡೆದ ಮೇಲೆ ನಮಗೆ ಗೊತ್ತಾಯ್ತು ಅವ್ರ ಬಗ್ಗೆ. ಅವರು ಬೆಂಗಳೂರಿನವರು, ಆ್ಯಕ್ಚುಲಿ ಮೂಲತಃ ಬೆಂಗಳೂರು ಜಯನಗರದಲ್ಲಿ ಅವ್ರ ಮನೆ ಇತ್ತು. ನಾವು ಪುಟ್ಟ ಹುಡುಗರಾಗಿದ್ದಾಗ ಒಂದ್ಸತಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಡಬಲ್ ಬಸ್ಗಳ ಮೇಲೆ ಕುಳಿಸಿದ್ರು ನಮ್ಮಿಬ್ಬರನ್ನ. ಅವಾಗ ಆ ಥರ ಒಂದು ಇದಾಯಿತು. ಆವಾಗ ನಮ್ಗೆ ಗೊತ್ತಿರಲಿಲ್ಲ ಇವರು ಎಲ್ಲಿ, ಅವರು ಏನು ಹೆಂಗೆ ಬಂದಿದ್ರಂತ. ಅವ್ರು ಆ್ಯಕ್ಚುಲಿ ಇತ್ತೀಚೆಗೆ ನಮ್ಗೆ ಗೊತ್ತಾಯಿತು ಅವ್ರದ್ದು ಬೆಂಗಳೂರಿನಲ್ಲಿ ಓದಿದ್ದು, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿ ಅವರು ಬಾಲ್ಯದಲ್ಲೇ ಇದ್ದಾಗ ಕೆಲವು ಘಟನೆಗಳಾಗಿದೆ ಅಂತೆ ಡಾಕ್ಟ್ರು ಅಂದರೆ ಆವಾಗ ಪುಟ್ಟ ಹುಡುಗರಾಗಿದ್ದಾಗ ಅವ್ರ ತಂದೆ HAL ಏನೋ ಕೆಲಸ ಮಾಡ್ತಿದ್ರಂತೆ ಡಾಕ್ಟ್ರು ತಂದೆಯವರು. ಆವಾಗ ಅವ್ರು ಪುಟ್ಟ ಹುಡುಗರಾಗಿದ್ದಾಗ ಡಾಕ್ಟ್ರು ತಂದೆ ತೀರ್ಕೊಂಡಿದ್ದಾರೆ. ಅವ್ರಿಗೆ 12 ವರ್ಷ ಅಂತೆ. ಡಾಕ್ಟ್ರಿಗೆ 12 ವರ್ಷ ವಯಸ್ಸಾಗಿದ್ದಾಗ ಅವ್ರ ತಂದೆ ಏನೋ ಕಾರ್ಡಿಯಕ್ ಅರೆಸ್ಟ್ ಆಗಿಯೋ ಏನೋ ಒಂದು ಹೃದಯಾಘಾತ ಆಗಿ ಸರಿಯಾದ ವೈದ್ಯಕೀಯ ಸೌಲಭ್ಯ ಸಿಗದೆ ಅವ್ರು ತೀರ್ಕೊಂಡ್ರಂತೆ. ಸೊ ಈ ಒಂದು ಘಟನೆ ಅವ್ರ ಮೇಲೆ ಪರಿಣಾಮ ಬೀರಿದೆ. ಐ ವಾಂಟೆಡ್ ಬಿಕಮ್ ಡಾಕ್ಟರ್ ಅಂತ. ಇದೆಲ್ಲ ನಮ್ಗೆ ಗೊತ್ತಿಲ್ಲ, ಅವ್ರು ಕೆಲಸ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ತಿಳ್ಕೊಂಡಿವಿ ಅವರು ಹೆಂಗೆ ಅಂತ. ಸೊ ಆಗ ಅವರು ಅಲ್ಲೇ ಯೋಚನೆ ಆಯಿತು, ನಾನು ಡಾಕ್ಟರ್ ಆದರೆ ಇನ್ನು ಬೇರೆ ಜನಗಳಿಗೆ ಸೇವೆ ಮಾಡ್ಬೋದು, ಜೀವನ ಉಳಿಸ್ಬೋದು. ಸೊ ಡಾಕ್ಟರ್ ಸುದರ್ಶನ್ ಅವರು ಬಾಲ್ಯದಲ್ಲಿ 12 ವರ್ಷ ಆಗಿದ್ದಾಗ ಅವ್ರ ತಂದೆ ಮೆಡಿಕಲ್ ಸರಿಯಾಗಿ ಸೌಲಭ್ಯ ಸಿಗದೆ ಹೃದಯಾಘಾತದಿಂದ ತೀರ್ಕೊಂಡಿದ್ದಾರಂತೆ. ತಕ್ಷಣ ಇವ್ರಿಗೆ 12 ವರ್ಷ ವಯಸ್ಸಾಗಿತ್ತಂತೆ. ಆ ವಯಸ್ಸಿನಲ್ಲಿ ಡಾಕ್ಟರ್ ಸುದರ್ಶನ್ ಅವರ ತೊಡೆ ಮೇಲೇ ತಂದೆ ತೀರ್ಕೊಂಬಿಟ್ರಂತೆ. ಆವಾಗ
ಅದು ದೊಡ್ಡ ಪರಿಣಾಮ ಬೀರಿದೆ ಅಂತ. ಅದಂದರೆ ಈ ಥರ ವೈದ್ಯಕೀಯ ಸೌಲಭ್ಯ ಮಾಡಿದ್ರೆ, ಸರಿಯಾದ ಟೈಮಿಗೆ ಸರಿಯಾದ ಚಿಕಿತ್ಸೆ ಮಾಡಿದ್ರೆ ಜನಗಳು ಜೀವ ಉಳಿಸ್ಬೋದಾಗಿತ್ತು ಅಂತ ಅವ್ರಿಗೊಂದು ಪರಿಣಾಮ ಆಗಿ, ಸೊ ನಾನು ಡಾಕ್ಟರ್ ಆಗಬೇಕು, ವೈದ್ಯನಾಗಬೇಕು ಅಂತ ಅವರಿಗೆ ಒಂದು ದೊಡ್ಡ ಅಚಲವಾದ ನಿರ್ಧಾರ ಬಂದ್ಬಿಡ್ತು ಅವತ್ತು. ಸೊ ತದನಂತರ MBBS ಎಕ್ಸಾಮ್, PUC ನಂತರ MBBS ಎಕ್ಸಾಮ್ ಬರೆದಿದ್ದಾರೆ. MBBS ಎಕ್ಸಾಮ್ ಬರೆದಾಗ ಅದು ಪಾಸ್, ಅದು ಆ್ಯಕ್ಚುಲಿ MBBS ಕ್ವಾಲಿಫೈ ಆದ್ರೆ MBBSಗೆ ಸೆಲೆಕ್ಟ್ ಆಗಿದ್ದಾರೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. ಆದರೆ ಅವರಿಗೆ ಅಂಡರ್ ಏಜ್ ಆದುದರಿಂದ 1 ವರ್ಷ ಕೆಲಸ ಮಾಡಬೇಕಂದೆ. 16 MBBS ಜಾಯ್ನ್ ಆಗಬೇಕಾದ್ರೆ 16 ವರ್ಷ ತುಂಬಲೇಬೇಕಾಗಿತ್ತು. ಸೊ 15 ವರ್ಷಕ್ಕೆ ಅವರು MBBS ಸಿಕ್ಕಿದೆ ಅವರಿಗೆ, 16 ವರ್ಷ ತುಂಬಿರಲಿಲ್ಲ. ಹಾಗಾಗಿ ಆ 1 ವರ್ಷ ಕೆಲಸ ಮಾಡಿದ್ರಂತೆ. ಆ ವರ್ಷದಲ್ಲಿ ಅವರು ಅವರ ಫ್ರೆಂಡ್ಸು ರಾಮಕೃಷ್ಣ ವಿವೇಕಾನಂದರ ಬಗ್ಗೆ ಬ್ಯಾಂಗ್ಳೂರಲ್ಲಿ ಒಂದು ರಾಮಕೃಷ್ಣ ಆಶ್ರಮಕ್ಕೆ ಪರಿಚಯ ಮಾಡಿಕೊಟ್ರಂತೆ. ಆವಾಗ ಹೋಗಿ ವಿವೇಕಾನಂದರ ಬಗ್ಗೆ ಎಲ್ಲ ಅವರು ಅಧ್ಯಯನ ಮಾಡಿದ್ದಾರೆ. ವಿವೇಕಾನಂದರ ಬಗ್ಗೆ ತುಂಬ ಪ್ರೇರಿತರಾದರು. ಸೊ ಸೇವೆ ಮಾಡ್ಬೋದು, ಬಡವರಿಗೆ ಸೇವೆ ಮಾಡೋದ್ರಿಂದ ಒಂದು ಒಳ್ಳೆಯದಾಗುತ್ತೆ ಒಂದಾಗಿ ವಿವೇಕಾನಂದರ ಬಗ್ಗೆ ಭಾಳ ಪ್ರೇರಣೆ ಆಗಿ MBBS ಮಾಡಿದ್ದಾರೆ. ನಂತರ 1 ವರ್ಷ ಕೆಲಸ ಮಾಡಿದಾಗ ಅಲ್ಲಿ MBBS ಮಾಡೋದಕ್ಕೆ ಮುಂಚೆ ಆ ವರ್ಷದ ಕೆಲಸ ಮಾಡೋದು ಒಂದು ಫ್ಲೋರ್ ಮಿಲ್ಲಲ್ಲಿ ಕೆಲಸ ಮಾಡಿದ್ರಂತೆ. ಫ್ಲೋರ್ ಮಿಲ್ಲಲ್ಲಿ ಕೃಷ್ಣ ಫ್ಲೋರ್ ಮಿಲ್ ಅಂತ ಹೇಳ್ತಾರೆ ಈಗಲೂ ಅವರು. ಆ ಫ್ಲೋರ್ ಮಿಲ್ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಸೇವ್ ಮಾಡಿ ನೆಕ್ಸ್ಟ್ ಇಯರ್ MBBSಗೆ ಹೋಗಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ MBBS ಮುಗಿಸಿ ನಂತರ ಅವರು ಬೇಲೂರು ರಾಮಕೃಷ್ಣ ಬೇಲೂರು ಮಠದಲ್ಲಿ ಅಲ್ಲಿ ಬ್ರಹ್ಮಚಾರಿಗಳಾಗಿ ಒಂದು ಔಷಧನಾಗಿ 4 ವರ್ಷ ಕೆಲಸ ಮಾಡಿದ್ರಂತೆ, 3-4 ವರ್ಷ. ಅಲ್ಲಿ ಹಿಮಾಲಯದಲ್ಲಿ ಒಂದು ಮಾಯಾವತಿ ಅಂತಿದೆ ಅಲ್ಲಿ, ಇದರಲ್ಲಿ ಅಲ್ಲಿ ಅಲ್ಮೋರಾ ಡಿಸ್ಟ್ರಿಕ್ಟಲ್ಲಿ, ಅಲ್ಲಿ ರಾಮಕೃಷ್ಣ ಆಶ್ರಮದ ಒಂದು ಇದಿದೆ ಶಾಖೆ, ಅಲ್ಲಿ ಕೆಲಸ ಮಾಡಿ ಮತ್ತು ರಾಮಕೃಷ್ಣ ಆಶ್ರಮ ಕಲ್ಕತ್ತಾದ ಬೇಲೂರು ಮಠದಲ್ಲಿ ಒಂದು ಕ್ಲಿನಿಕ್ ಇವರೇ ಸ್ಥಾಪನೆ ಮಾಡೋದು ಆಗಿನ ಕಾಲದಲ್ಲಿ. ಅನಂತರ ಅವರೆಲ್ಲ ಗೆಳೆಯರೆಲ್ಲ ಈ ಕಡೆ ನೀಲಗಿರಿಯಲ್ಲಿ ಕೆಲವು ಕೆಲಸ ಮಾಡ್ತಿದ್ದಾರೆ. ತೋಡಾ ಜನಾಂಗಗಳು ಅಂತಿದ್ದಾರೆ, ತೋಡರು ಅಂತ ನೀಲಗಿರಿಯಲ್ಲಿ ಇದ್ದಾರೆ. ಊಟಿಯಲ್ಲಿ ಊಟಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಡಾಕ್ಟರ್ ನರಸಿಂಹನ್ ಅಂತೇಳಿ ಡಾಕ್ಟ್ರಿಗೆ ಪರಿಚಯ ಆಗಿ ಅವರು ಈ ಥರ ಗಿರಿಜನರಿಗೆ ಕೆಲಸ ಮಾಡ್ಬೋದು ಅಂತೇಳಿ ನೀಲಗಿರಿ ಆದಿವಾಸಿ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆ ಇತ್ತು, ಅಲ್ಲಿ ಡಾಕ್ಟ್ರನ್ನ ಕೆಲಸ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಇಲ್ಲಿ ಪೊನ್ನಂಪೇಟೆ ರಾಮಕೃಷ್ಣ ಆಶ್ರಮದ ಆಸ್ಪತ್ರೆಯಲ್ಲೂ ಸಹ ಕೆಲಸ ಮಾಡಿದ್ರಂತೆ ಹಿಂದೆ 70s ಡಾಕ್ಟರ್ ಸುದರ್ಶನ್ ಅವರು. ಆನಂತರ ಅವರು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ನೀಲಗಿರಿ ಆದಿವಾಸಿ ಅಸೋಸಿಯೇಷನ್ ಅವರು ಅಲ್ಲಿ ಬರ್ತಾಯಿದ್ರಂತೆ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಗಿರಿಜನರು ಇದೆ, ಸೋಲಿಗರು ಇದ್ದಾರೆ ಅಂತ. ಸೊ ಅಲ್ಲಿ ಅವರ ಮೂಲಕ ಡಾಕ್ಟ್ರು ಅಲ್ಲಿಗೆ ಬಂದರು ಬಿಳಿಗಿರಿ ರಂಗನ ಬೆಟ್ಟಕ್ಕೆ 1979 ಡಿಸೆಂಬರಲ್ಲಿ ಬರ್ತಾರೆ ಅಂತ. ನಾವು ಆಗ ಚಿಕ್ಕವರು, ನಮ್ಗೆ ಗೊತ್ತಿಲ್ಲ ಅವ್ರದ್ದು, ಇದೆಲ್ಲ ಕೇಳಿ ನಾವು ತಿಳ್ಕೊಂಡದು. ಸೊ ಅವಾಗ ಬಂದಾಗ ಈ ಥರ ಎಲ್ಲ ಸೇವೆಗಳನ್ನು ಡಾಕ್ಟ್ರು ಶುರು ಮಾಡಿದ್ರು. ಇವತ್ತು ಒಂದು ವಿಶ್ವವಿಖ್ಯಾತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ VGKK. ಹೌದು, ಅಬ್ದುಲ್ ಕಲಾಂ ಅವರೆಲ್ಲ ಬಂದು ಹೋಗೋ ಮಟ್ಟಕ್ಕೆ ಸಂಸ್ಥೆ ಬೆಳೆದು ಬಂದಿದೆ. ಹೌದು. ಸುದರ್ಶನ್ ಅವರ ವ್ಯಕ್ತಿತ್ವ ಎಂಥದ್ದು? ನೀವು ಅವ್ರನ್ನ ಹತ್ತಿರದಿಂದ ಕಂಡಿದ್ದೀರಲ್ಲ. ನಾನು ಬಾಲ್ಯದಿಂದ ನೋಡ್ತಿರುವಾಗ, ನಾವು ಚಿಕ್ಕವರಾಗಿದ್ದಾಗ ಅವರು ಅಲ್ಲೊಂದು ಗುಡಿಸಿನಲ್ಲೇ ಒಂದು ಸಣ್ಣ ಫೋಟೋ ಇಟ್ಟು ಅಲ್ಲಿ ನಾವು ವಿವೇಕಾನಂದ ರಾಮಕೃಷ್ಣ ಪ್ರಮಾಣ ಸ್ವರೂಪ ಫೋಟೋ, ನಮ್ಮ ದೇವರದ್ದು ಬಿಳಿಗಿರಿ ರಂಗಸ್ವಾಮಿ ಫೋಟೋ ಅಲ್ಲಿ ಇಟ್ಟು ನಾವು ಹಾಡು ಹೇಳಬೇಕಾಗಿತ್ತು. ನಮ್ಮ ಸೋಲಿಗರ ಹಾಡು ಮೊದಲನೇ ಪ್ರಾರ್ಥನೆ, ದೇವರ ಬಗ್ಗೆ ವರ್ಣನೆ ಮಾಡುವ ಹಾಡುಗಳಿದೆ ನಮ್ಮದು, ಅದನ್ನು ಮೊದಲು ಪ್ರಾರ್ಥನೆ ಮಾಡಿ ಆಮೇಲೆ ಸೊ ಆ ಹಾಡನ್ನು ದೇವರಿಗೆ ಹೇಳ್ತಾ ಇದ್ವಿ. ಆಮೇಲೆ ಸ್ತೋತ್ರಗಳು ಸ್ವಲ್ಪ ಸಣ್ಣ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಬಗ್ಗೆ ಹಾಡೆಲ್ಲ ಹೇಳಿ ಭಕ್ತಿಗೀತೆಗಳನ್ನು, ದೇವರ ಭಕ್ತಿಗೀತೆಗಳನ್ನು ಹಾಡ್ತಾಯಿದ್ವಿ. ಪ್ರಾರ್ಥನೆ ಬೆಳಿಗ್ಗೆ ಸಂಜೆ ಆಗಲೇಬೇಕು, ಅದು ಮಾಡ್ತಾಯಿದ್ರು. ನಾವು ಕರೆಕ್ಟಾಗಿ ಮಾಡಬೇಕಿತ್ತು. ಮತ್ತು ಪ್ರಾರ್ಥನೆ ನಂತರ ನಾವು ಓದೋಕ್ಕೆ ಕೂತ್ಕೊಳ್ಳೋದು, ಗುರುಕುಲ ಥರನೇ ಓದೋಕ್ಕೆ ಕೂತ್ಕೊಳ್ಳೋದು, ಓದೋದನ್ನ ಪಾಠ ಎಲ್ಲ ಹೇಳ್ಕೊಡೋರು ಕೆಲವು ಟೀಚರ್ಸು. ಕೆಲವರು ಆಗಿನ ಕಾಲದಲ್ಲಿ ಕೆಲವು ಟೀಚರ್ಗಳು ಬರ್ತಾ ಇರಲಿಲ್ಲ, ಡಾಕ್ಟ್ರೇ ಅಕ್ಷರಗಳನ್ನು ಹೇಳ್ಕೊಡೋರು. ಆಮೇಲೆ ನಮ್ಮ ಚಕ್ರವರ್ತಿಗಳು ಮತ್ತು ಉಮಾ ಮೇಡಮ್ಮು ಮತ್ತು ಈ ಕೆಲವು ಟೀಚರ್ಸ್ ಎಲ್ಲ ಬಂದು ಸಮಾಜ ಕಾರ್ಯಕರ್ತರ ಸಹ ನಮಗೆ ಪಾಠ ಹೇಳ್ಕೊಡೋರು. ಸೊ ಹಾಗಾಗಿ ಬೆಳಿಗ್ಗೆ ಸಂಜೆ ಅವರು ಧ್ಯಾನ ಮಾಡೋರು. ಅವರು ನೋಡ್ತಾ ಇದ್ದೆ, ಅವ್ರು ಧ್ಯಾನ ಮಾಡ್ತಾ ಇರ್ತಿದ್ರು. ಧ್ಯಾನ ಮಾಡ್ತಿದ್ರು. ಆಮೇಲೆ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಜೊತೆನೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿಸೋರು. ಆಮೇಲೆ ಅಲ್ಲಿಗೆ ಕೆಲವರು ಸಂಸ್ಥೆಗೆ ಅನೇಕ ದಾನಿಗಳು ಮತ್ತು ಹಿತೈಷಿರು ಮತ್ತು ಬ್ರಹ್ಮಚಾರಿಗಳೆಲ್ಲ ಬರೋರು. ಅಲ್ಲಿಗೆ ಬಂದು ನಮಗೆಲ್ಲ ಪ್ರೇರಣೆ ಮಾಡೋರು. ಪ್ರೇರಣೆ ಮಾಡಿ ಈ ಥರ ಹಾಡುಗಳನ್ನು ಹೇಳ್ಕೊಡೋದು. ರಾಮಕೃಷ್ಣ ಆಶ್ರಮ ಬಂದಿರೋ ಒಂದು ಸ್ವಾಮಿಗಳೆಲ್ಲ ಹಾಡು ಹೇಳ್ಕೊಡೋರು ನಮಗೆ. ಆಗಿನ ಕಾಲದಲ್ಲಿ ಬಂದು ಹೇಳೋಗಳವರು, ಇವರು ಜಗದಾತ್ಮಾನಂದರು ಅಂತ ಇದ್ದರು ರಾಮಕೃಷ್ಣ ಆಶ್ರಮದಲ್ಲಿ, ಇತ್ತೀಚೆಗೆ ತೀರ್ಕೊಂಡ್ರು. ಆ ಸ್ವಾಮಿಗಳು ಬಂದು ಅಲ್ಲಿಂದ ಹಾಡು ಹೇಳ್ಕೊಡ್ತಿದ್ರು. ಆಮೇಲೆ ರಾಮಕೃಷ್ಣ ಆಶ್ರಮ ಮೈಸೂರಿಂದಲೂ ಸಹ ನಮಗೆ ಅನೇಕ ಸಹಕಾರನ ಸ್ವಾಮಿಗಳು ಮಾಡೋರು.
ಆನಂತರ ಅವರು ಅಂದರೆ ತುಂಬ ಸರಳವಾಗಿ ಸಿಂಪಲ್ಲಾಗಿ ಇರ್ತಿದ್ರು. ಊಟ ನಾವೆಲ್ಲ ಊಟ ಒಂದು ಲೈನೇ ನಾವು ಕೂತ್ಕೊಳ್ತೀವಿ, ಇನ್ನೊಂದು ಲೈನೇ ಡಾಕ್ಟ್ರು ಕೂತ್ಕೊಳ್ಳೋರು. ನಾವು ಇಷ್ಟಿಷ್ಟು ಊಟ ನಾವು ಇಷ್ಟಪಡ್ತೀವಿ ತಿನ್ನೋಕ್ಕೆ, ಅವ್ರು ಇಷ್ಟೇ ತೊಗೊಳ್ಳೋರು, ಇಷ್ಟೇ ಆಹಾರ ತೊಗೊಳ್ಳೋದು. ನಾವು ಇಷ್ಟು ತಿಂತೀವಲ್ಲ, ಅವ್ರೇನೋ ಇಷ್ಟೇ ತೊಗೊಳ್ತಾರಲ್ಲ ಅಂತ ನಮಗೆ ಆಶ್ಚರ್ಯ. ಸೊ ಹಾಗಾಗಿ ಫುಲ್ಲು ಬೆಳಿಗ್ಗೆ ಅಷ್ಟು 5 ಗಂಟೆಗೆ ಎದ್ದು ಎಷ್ಟೋ ಸತಿ ನಮ್ಮನ್ನು ಏಳ್ಸೋರು. ಬೆಳಿಗ್ಗೆ 6 ಗಂಟೆಗೆ ಬಂದು 5:15 ಏಳಿಸಿ ನಮ್ಮನ್ನು ರೆಡಿಯಾಗಿ, ಆಮೇಲೆ ಅದ್ರ ಜೊತೆಗೆ ಡಾಕ್ಟ್ರ್ ಇದ್ದರು, ಸೋಮಸುಂದರಂ ಅಂತ ಇದ್ದರು, ಮತ್ತು ಚಕ್ರವರ್ತಿಗಳು. ಇವರು ಬೆಳಿಗ್ಗೆನೇ 5:15 ಏಳಿಸಿ ಎಲ್ಲ ರೆಡಿಯಾಗಿ ಪ್ರಾರ್ಥನೆಗೆ ಬರಬೇಕು. ಪ್ರಾರ್ಥನೆ ನಂತರ ಓದ್ಕೋಬೇಕು. ಎಷ್ಟು ಜನ? 6 ಜನ. ಒಂದು 8 ಜನ ಇದ್ವಿ. ಫಸ್ಟಿಗೆ 6 ಜನ, ಆಮೇಲೆ ಒಂದು 2 ಜನ ಸೇರಿದ್ರು, 8-9 ಜನ ಆದ್ವಿ. ಒಂದು ಶಾಲೆ ಶುರು ಆಯಿತು. ಸೊ ಆಗ ಅವರು ಬೆಳಿಗ್ಗೆ ಸಂಜೆ ಅಂದರೆ ಭಾಳ ಸ್ಟ್ರಿಕ್ಟು ಡಾಕ್ಟ್ರು. ಒಂದು ಯಾವಾಗಲೂ ಕೆಲಸ ಮಾಡ್ತಲೇ ಇರೋದು. ಈಗ ನಮಗೆ ಪಾಠ ಮಾಡ್ಬೇಕಾದ್ರೆ ಇವ್ರಿಗೆಲ್ಲ ಹೇಳ್ತಾಯಿದ್ರು. ಮತ್ತು ಅವರು ಮೆಡಿಕಲ್ ವರ್ಕೇ ಜಾಸ್ತಿ ಇರೋದು. ವಿಲೇಜ್ಗಳಿಗೆ ಹೋಗೋದು, ಕ್ಲಿನಿಕಲ್ಲಿ ನೋಡ್ಕೊಳ್ಳೋದು, ಸಮಾಜ ಸಂಘಟನೆ ಮಾಡೋದು, ಇದನ್ನೆಲ್ಲ ಅವ್ರು ನೋಡ್ಕೊಳ್ತಾಯಿದ್ರು. ನಾವು ಸಮಯ ಇರುವಾಗ ನಮಗೆ ಪಾಠ ಹೇಳ್ಕೊಡ್ತಾಯಿದ್ರು. ಮತ್ತು ರೆಗ್ಯುಲರ್ ಟೀಚರ್ಸು ಬಂದರು. ಆವಾಗ ನಮಗೆ ನಾವು ಆಗಲೇ ಅಷ್ಟೊತ್ತಿಗೆ 3ನೇ ಕ್ಲಾಸ್ 4ನೇ ಕ್ಲಾಸಿಗೆ ಆ ಟೈಮಿಗೆ ಬಂದುಬಿಟ್ಟಿದ್ವಿ. ಆವಾಗ ಅಲ್ಲಿ ಪ್ರೀ ಸ್ಕೂಲ್ ಇತ್ತು, ಮಿಡ್ಲ್ ಸ್ಕೂಲ್ ಸ್ಯಾಂಕ್ಷನ್ ಆಗಿರಲಿಲ್ಲ. ನಾವಾಗ ಬೆಟ್ಟದ ಸ್ಕೂಲಿಗೆ ಹೋಗ್ಬೇಕು, ಅಲ್ಲಿ ಸಾರ್ವಜನಿಕ ಸ್ಕೂಲಿಗೆ. ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ವಿ, ಬ್ಯಾಗ್ ಹಾಕ್ಕೊಂಡು. ನಮಗೆಲ್ಲ ಗಿಟ್ಟೆಲ್ಲ ನಮಗೆ ಬಟ್ಟೆಗಳು ಇರಲಿಲ್ಲ ಆವಾಗ. ಯಾರೋ ದಾನಿಗಳಿಂದೆಲ್ಲ ತಂದು ಒಳ್ಳೊಳ್ಳೆ ಬಟ್ಟೆ ಕೊಡಿಸೋರು. ರಾಮಕೃಷ್ಣ ಆಶ್ರಮದಿಂದ ಕೆಲವು ಬಟ್ಟೆಗಳು ಬರ್ತಿತ್ತು, ಅದನ್ನು ನಾವು ಹಾಕಿದ್ವಿ. ಮತ್ತು ಎಲ್ಲ ದಾನಿಗಳು ಬಂದು ಕೆಲವು ಸತಿ ನಮಗೆ ಸ್ವೀಟೆಲ್ಲ ಕೊಡೋರು. ಸ್ವೀಟು ಮತ್ತು ತಿಂಡಿ ಮಾಡಿಸೋರು, ಇದನ್ನೆಲ್ಲ ಮಾಡೋರು. ನಮ್ಮಲ್ಲಿ ಒಬ್ಬರು ಮಾದೇಗೌಡ ಅಂತ, ಈಗ PhD ಮುಗಿದು ಈಗ ಏಟ್ರಿಲಿ ಸೈಂಟಿಸ್ಟಾಗಿ ಕೆಲಸ ಮಾಡ್ತಿದ್ದಾನೆ. ಅವನು ಅಡುಗೆ ಮಾಡ್ತಾಯಿದ್ದ. ನನಗೆ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಅವನು ಅನ್ನ ಮಾಡಿಬಿಡೋನು. ಡಾಕ್ಟ್ರು ಅದಾದಮೇಲೆ ಒಬ್ಬರನ್ನ ಕರೆಸಿ ಅಡುಗೆ ಮಾಡಿಸ್ತಾಯಿದ್ದೆವು. ಜಯಕುಮಾರ್ ಅಂತ ಒಬ್ಬರು ಇದ್ದರು, ಅವರು ಬಂದು ಬೇರೆ ಕಡೆ ಅಡುಗೆ ಮಾಡ್ತಾಯಿದ್ರು. ಡಾಕ್ಟ್ರು ಎಷ್ಟೋ ಸತಿ ಅಡುಗೆ ಮಾಡಿದ್ದಾರೆ. ಮತ್ತು ಅವರು ನಮಗೆಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ಲ, ಅಲ್ಲಿ ಹೊಲ ಸ್ವಲ್ಪ ತರಕಾರಿ ಬೆಳ್ಕೊಳ್ಳೋದು ಮತ್ತು ಕ್ಲೀನ್ ಮಾಡೋದೆಲ್ಲ ಅವರೇ ಮಾಡಿ ತೋರಿಸೋರು ಒಂದು ಸತಿ. ಆಮೇಲೆ ನಾವು ಮಾಡ್ತಿದ್ವಿ ಕ್ಲೀನ್ ಮಾಡಿ. ಅವೆಲ್ಲ ತರಕಾರಿಯಲ್ಲಿ ಬೆಳೆಸ್ತಾಯಿದ್ವಿ, ಅಲ್ಲೇ ತರ್ತಾಯಿದ್ವಿ. ಬಾಳೆಹಣ್ಣು ಬೆಳೆಸಿದ್ವಿ, ಬಾಳೆ ಗಿಡಗಳನ್ನೆಲ್ಲ ಹಾಕಿ ಹಣ್ಣು ಅಲ್ಲಿಂದೇ ತೊಗೋತಾಯಿದ್ವಿ. ಈ ಥರ ಮಾಡೋದ್ರಿಂದ ಒಂದು ರೀತಿ ಊಟ ಮಾತ್ರ ನಮಗೆ ಯಾವತ್ತೂ ಅವರು ಕಡಿಮೆ ಮಾಡಿಲ್ಲ. ಹೊಟ್ಟೆ ತುಂಬ ಊಟ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಹಾಗೆ ಓದಬೇಕು, ಈ ಥರ. ಮತ್ತು ಫ್ರೀ ಇರುವಾಗ ಕೆಲಸ ಮಾಡಬೇಕು. ಕೆಲಸ ಟೈಮಿಂಗ್ ಇಂತಿರ್ತಿತ್ತು, ಕೆಲಸ ಮಾಡ್ತಾಯಿದ್ವಿ. ಕಾಡಿಂದ ಸೌದೆ ತಂದು ಬರ್ತಿದ್ವಿ ಅಡುಗೆಗೆ, ನಾವೇ ಹೋಗಿ ಸೌದೆ ತರಬೇಕು. ಯಾಕೆ ನಾವು ಊಟ ಮಾಡ್ತಿದ್ವಿ ನಾವೇ ಒಂದು ತಂದರೆ ಅದಕ್ಕೆ ಒಂದು ನಿಜವಾದ ಈಗ ಅರ್ಥ ಆಗ್ತದೆ ನಮಗೆ, ಅವರೆಲ್ಲ ಯಾಕೆ ಹಾಗೆ ಮಾಡಿಸ್ತಿದ್ರು ಅಂತ. ನಮ್ಮ ಸ್ವಾವಲಂಬಿಗಳಾಗಬೇಕಾರೆ ಈಗ ಗಿರಿಜನರಿಗೆ ರೈಟ್ಸ್ ಇದೆ, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಇದೆ. ಅವರು ಕಾಡಲ್ಲಿರೋದ್ರಿಂದ ಅವರು ಕಾಡಲ್ಲಿ ಕಿರಾಣಿ ಸಂಗ್ರಹಣೆ ಮಾಡ್ಬೋದು, ಈ ಸೌದೆ ತೊಗೊಬೋದು, ಇದನ್ನೆಲ್ಲ ಅವ್ರು ದಿನನಿತ್ಯ ಬಳಕೆ ಮಾಡ್ಬೋದು. ಅವ್ರದ್ದು ಹಕ್ಕು, ಅಲ್ಲಿನೇ ಬೆಳೆದವರಲ್ವಾ, ಅದನ್ನು ಅವರು ಜವಾಬ್ದಾರಿ ಬರಲಿ ಅಂತ ಅದನ್ನೆಲ್ಲ ಕಲಿಸ್ತಾಯಿದ್ರು ನಮಗೆ ಡಾಕ್ಟ್ರು.